ಕುಖ್ಯಾತ ನಟೋರಿಯಸ್ ರೌಡಿ ಲಕ್ಷ್ಮಣನ ಬರ್ಬರ ಹತ್ಯೆಯಾಗಿದ್ದು ಹಾಡ ಹಗಲಲ್ಲೇ ರೌಡಿ ಶೀಟರ್ ಲಕ್ಷ್ಮಣನ ಭೀಕರ ಹತ್ಯೆ ನಡೆದಿದೆ. ಇಸ್ಕಾನ್ ಟೆಂಪಲ್ನ ಆರ್ಜಿ ರಸ್ತೆಯಲ್ಲಿ ಮರ್ಡರ್ ಆಗಿದೆ. ಕುಖ್ಯಾತ ನಟೋರಿಯಸ್ ರೌಡಿ ಲಕ್ಷ್ಮಣನ ಬರ್ಬರ ಹತ್ಯೆಯಾಗಿದೆ. ಹಾಡ ಹಗಲಲ್ಲೇ ರೌಡಿ ಶೀಟರ್ ಲಕ್ಷ್ಮಣನ ಭೀಕರ ಹತ್ಯೆ ನಡೆದಿದ್ದು ಇಸ್ಕಾನ್ ಟೆಂಪಲ್ನ ಆರ್ಜಿ ರಸ್ತೆಯಲ್ಲಿ ಮರ್ಡರ್ ಕೂಡ ನಡೆದಿದೆ. ರೌಡಿ ಲಕ್ಷ್ಮಣ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದು ಇನೋವಾ ಕಾರಲ್ಲಿ ಹೋಗ್ತಾ ಇದ್ದಾಗ ಅಡ್ಡಗಟ್ಟಿ ಕೊಲೆಯನ್ನ ಮಾಡಲಾಗಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ಬಂದು ಹತ್ಯೆಯನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು. ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಲಕ್ಷ್ಮಣನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆಯಾದ ರೌಡಿ ಲಕ್ಷ್ಮಣನ ಹಿಂದೆ ಒಂದು ಭಯಾನಕ ಸ್ಟೋರಿ ಅಂತಾನೆ ಹೇಳಲಾಗ್ತಾ ಇದೆ. ಇನೋವಾ ಕಾರಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿ ಕೊಲೆಯನ್ನ ಮಾಡಲಾಗಿದ್ದು ಸ್ಕಾರ್ಪಿಯೋ ವಾಹನದಲ್ಲಿ ಬಂದು ರೌಡಿ ಲಕ್ಷ್ಮಣನ ಹತ್ಯೆಯನ್ನ ಮಾಡಲಾಗಿದೆ. ಹತ್ಯೆಯಾದ ರೌಡಿ ಲಕ್ಷ್ಮಣನ ಹಿಂದೆ ಭಯಾನಕ ಒಂದು ಸ್ಟೋರಿಯೇ ಇದೆ. ಸುಂಕದಕಟ್ಟೆ ಸಹೋದರರಾದ ರೌಡಿ ಶೀಟರ್ ರಾಮ ಲಕ್ಷ್ಮಣ ಕೊಲೆ ಯತ್ನ ಧಮ್ಕಿ ಭೂದಂಧೆಯಲ್ಲಿ ಇವರು ನಿಸ್ಸೀಮರು. ಲಕ್ಷ್ಮಣನ ಮೇಲಿದೆ 10ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್. ಹಳೆ ವೈಷಮ್ಯದ ಹಿನ್ನೆಲೆ ರೌಡಿ ಲಕ್ಷ್ಮಣನ ಹತ್ಯೆಯ ಶಂಕೆ ಈಗ ವ್ಯಕ್ತಪಡಿಸಲಾಗಿದ್ದು ಇತ್ತೀಚೆಗೆ ಸಿಸಿಬಿ ರೌಡಿ ಪರೇಡ್ಗೂ ಕೂಡ ಲಕ್ಷ್ಮಣ ಹಾಜರಾಗಿದ್ದ. ವೇರ್ಲೆ ವರದರಾಜನನ್ನ ಬಂಧಿಸಿದಾಗ ಲಕ್ಷ್ಮಣ ವಿಚಾರಣೆಯನ್ನು ಮಾಡಿ ರೌಡಿಸಂ ಅನ್ನು ಬಿಟ್ಟು ಸೈಲೆಂಟ್ ಆಗಿರುವಂತೆ ಸಿಸಿಬಿ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಇನ್ನೊಂದ್ ಕಡೆ ಈಗಾಗಲೇ ನಾವು ಗಮನಿಸಬಹುದು, ಭೂ ಕಬಳಿಕೆ ಮಾಡಿಯೇ 500ಕ್ಕೂ ಅಧಿಕ ಕೋಟಿಯನ್ನ ಈತ ಸಂಪಾದಿಸಿದ. ಇನ್ನು ಪ್ರತಿ ಪ್ರಕರಣಕ್ಕೂ ಕೂಡ ಕುಖ್ಯಾತ ರೌಡಿ ಲಕ್ಷ್ಮಣ ಈತನಿಗೆ ಸಾಥನ್ನ ಕೊಡ್ತಾ ಇದ್ದ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬೆದರಿಸ್ತಾ ಇದ್ರು ಈ ಒಂದು ಆರೋಪಿಗಳ ಆಫರ್ಗೆ ಒಪ್ಪಿಕೊಳ್ಳದಿದ್ರೆ ಎಂಟ್ರಿ ಆಗ್ತಾ ಇತ್ತು ಮಿರ್ಲೆ ರೌಡಿ ಗ್ಯಾಂಗ್. ರೌಡಿ ಲಕ್ಷ್ಮಣನ ಮುಖಾಂತರವನ್ನ ಬೆದರಿಸಿ ಡೀಲನ್ನ ಮಾಡ್ತಾ ಇದ್ದ ಈ ಮಿರ್ಲೆ ಇಬ್ಬರನ್ನು ಕೂಡ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈಗ ಹಾಡ ಹಗಲಲ್ಲೇ ರೌಡಿ ಶೀಟರ್ ಲಕ್ಷ್ಮಣನ ಭೀಕರ ಹತ್ಯೆ ನಡೆದಿದ್ದು ಇಸ್ಕಾನ್ ಟೆಂಪಲ್ನ ಆರ್ಜಿ ರಸ್ತೆಯಲ್ಲಿ ಮರ್ಡರ್ ಮಾಡಲಾಗಿದೆ. ಕುಖ್ಯಾತ ನಟೋರಿಯಸ್ ರೌಡಿ ಲಕ್ಷ್ಮಣನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇನೋವಾ ಕಾರಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿ ಕೊಲೆಯನ್ನ ಮಾಡಲಾಗಿದೆ. ಸ್ಕಾರ್ಪಿಯೋದಲ್ಲಿ ಬಂದು ಹತ್ಯೆಯನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು. ಈಗಷ್ಟೇ ಸುಮಾರು 2:15 1 ಗಂಟೆ ನಡುವೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಬರುತ್ತಿರುವಂಥ ಸೋಪ್ ಫ್ಯಾಕ್ಟ್ರಿ ಅದರ ಹಿಂಭಾಗ ರೌಡಿ ಲಕ್ಷ್ಮಣ ಒಂದು ಕೊಲೆಯಾಗಿದೆ. ಮಾರಕಾಸ್ತ್ರಗಳನ್ನ ಯೂಸ್ ಮಾಡುವಂಥದ್ದು ಇಂಜುರೀಸಿಂದ ಕಾಣುತ್ತೆ. ಅವನು ತನ್ನ ವಾಹನದಲ್ಲಿ ಬರುವಂಥ ಸಂದರ್ಭದಲ್ಲಿ ಒಂದು ಸ್ಕಾರ್ಪಿಯೋ ವೆಹಿಕಲ್ನ ಅಡ್ಡ ಹಾಕಿ ಅಲ್ಲಿಂದ 4-5 ಜನ ಹೊಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅವರ ಕುಟುಂಬ ವರ್ಗದವರು ಬಂದಿದ್ದಾರೆ, ಆ ಕಡೆಯಿಂದ ಕಂಪ್ಲೇಂಟ್ ತೊಗೊಂತಾರೆ. ಆದಷ್ಟು ಬೇಗ ಈ ಕೃತ್ಯಕ್ಕೆ ಕಾರಣ. ಹಾಡ ಹಗಲಲ್ಲೇ ರೌಡಿ ಶೀಟರ್ ಲಕ್ಷ್ಮಣನ ಭೀಕರ ಕೊಲೆಯನ್ನ ಮಾಡಲಾಗಿದೆ. ಇಸ್ಕಾನ್ ಟೆಂಪಲ್ನ ಆರ್ಜಿ ರಸ್ತೆಯಲ್ಲಿ ಈ ಒಂದು ಹತ್ಯೆಯನ್ನ ನಡೆಸಲಾಗಿದ್ದು ಇನೋವಾ ಕಾರಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರನ್ನ ಅಡ್ಡಗಟ್ಟಿದಂತಹ ದುಷ್ಕರ್ಮಿಗಳು ಈ ಒಂದು ಹತ್ಯೆಯನ್ನ ಮಾಡಿದ್ದಾರೆ. ಸ್ಕಾರ್ಪಿಯೋ ಕಾರಲ್ಲಿ ಬಂದಂತಹ ದುಷ್ಕರ್ಮಿಗಳು ಈ ಒಂದು ಮಧ್ಯಾಹ್ನವೇ ಹತ್ಯೆಯನ್ನ ನಡೆಸಿದ್ದು ಈತನ ಒಂದು ಹಿನ್ನೆಲೆಯನ್ನ ಕೂಡ ಗಮನಿಸಿದ್ರೆ ಸಾಕಷ್ಟು ಕೊಲೆ ಪ್ರಕರಣ ಆಗಿರ್ಬೋದು ಅಥವಾ ಬೆದರಿಕೆ ಮಾಡಿರುವಂತಹ ಕೇಸ್ಗಳು ಈತನ ಮೇಲಿವೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನ ನಡೆದಿರುವಂತಹ ಒಂದು ಹತ್ಯೆ ಇದು. ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಲಕ್ಷ್ಮಣನ ಬರ್ಬರ ಹತ್ಯೆ ಕೂಡ ನಡೆಸಲಾಗಿದೆ. ಈ ತರ ಒಂದು ಸ್ಟೋರಿಯನ್ನ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಹಿನ್ನೆಲೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗಾಗಲೇ ನಟೋರಿಯಸ್ ರೌಡಿ ಶೀಟರ್ ಲಕ್ಷ್ಮಣನ ಬರ್ಬರ ಹತ್ಯೆ ಮಾಡಲಾಗಿದೆ, ಯಾರು ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಏನಾದ್ರೂ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆಯಾ? ಸದ್ಯಕ್ಕೆ ಈಗಾಗಲೇ ಪೊಲೀಸರು ಯಾವ ರೀತಿಯಾಗಿ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಎಸ್ ನವಿತಾ, ಇವತ್ತು ಮಧ್ಯಾಹ್ನ 12:45ಕ್ಕೆ ಕುಖ್ಯಾತ ರೌಡಿ ಶೀಟರ್ ರೌಡಿ ಲಕ್ಷ್ಮಣನನ್ನ ಈ ಒಂದು ಬರ್ಬರವಾಗಿ ನಡು ರಸ್ತೆಯಲ್ಲಿ ಹತ್ಯೆ ಮಾಡಿರುವಂತದ್ದು. ಅಂದ್ರೆ ಏನು ಮಹಾಲಕ್ಷ್ಮಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಾದಂತಹ ಇಸ್ಕಾನ್ ಟೆಂಪಲ್ ಏನು ಸ್ಯಾಂಡಲ್ ಒಂದು ಸೋಪ್ ಫ್ಯಾಕ್ಟರಿ ಏನಿದೆ ಅದರ ಅಂದ್ರೆ RMC ಕಡೆಯಿಂದ ಬರುವಂತಹ ರೋಡ್ ಏನಿದೆ ಆ ರಸ್ತೆಯಲ್ಲಿ ಅಡ್ಡಗಟ್ಟಿ ಸುಮಾರು 8-10 ಜನ ದುಷ್ಕರ್ಮಿಗಳನ್ನ ಅಡ್ಡಗಟ್ಟಿ ಹತ್ಯೆ ಮಾಡುವಂತದ್ದು ನೀವು ನೋಡಬಹುದು. ನಾವೀಗ ಅಲ್ಲಿ ಸ್ಥಳದಲ್ಲಿರುವಂತದ್ದು ಅಂದ್ರೆ ಈ ಒಂದು ಇನೋವಾ ವೈಟ್ ಕಾರ್ ಏನಿದೆ ಇದರಲ್ಲಿ ರೌಡಿ ಶೀಟರ್ ಲಕ್ಷ್ಮಣ ಒಬ್ಬನೇ ಅಂದ್ರೆ RMC ಕಡೆಯಿಂದ ಬರ್ತಿರುವಂತಹ ಸಂದರ್ಭದಲ್ಲಿ ಹಿಂಬಡಿಯಿಂದ ಏನೋ
ಒಂದು ನೆಮ್ಮದಿಯಿಂದ ಬಂದಿದ್ದಂತ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಗ್ಲಾಸ್ ನೀವು ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ಗ್ಲಾಸ್ ಅನ್ನ ಸುತ್ತಿ ಎಲ್ಲ ಕೂಡ ಕವರ್ ಆಗಿತ್ತು, ಮತ್ತೆ ಬ್ಲಾಕ್ ಕವರ್ ಕೂಡ ಇತ್ತು. ಅಂದ್ರೆ ಯಾವ ರೀತಿ ಕಾಣಿಸ್ಬಾರ್ದನ್ನ ಬ್ಲಾಕ್ ಕವರ್ ಕೂಡ ಇತ್ತು. ಈ ರೀತಿ ಸಂದರ್ಭದಲ್ಲಿ ಸುಮಾರು 8 ರಿಂದ 10 ಜನ ದುಷ್ಕರ್ಮಿಗಳು ಇಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡಿ ಒಮ್ಮೆಲೆಯೇ ಈ ಒಂದು ಅಟ್ಯಾಕ್ ಅನ್ನ ಮಾಡಬಹುದು. ನೀವು ನೋಡಬಹುದು ರಕ್ತಗಳಲ್ಲಿ ಅವರು ಕೂಡ ಲಕ್ಷ್ಮಣ ಇಲ್ಲಿಂದ ಎಸ್ಕೇಪ್ ಆಗೋಕೆ ಡೋರ್ ತೆಗೆದು ಲಾಕ್ ಅನ್ನು ಔಟ್ ಮಾಡಿದ್ದಾನೆ. ಆದ್ರೆ ಇಮಿಡಿಯೇಟ್ಲಿ ಅವರನ್ನ ಸುತ್ತುವರೆದಂತಹ ದುಷ್ಕರ್ಮಿಗಳು ಅವರನ್ನ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವಂತದ್ದು ನೋಡಬಹುದು. ಗ್ಲಾಸ್ ಅನ್ನ ಆದ್ರೆ ಕೂಡಲೇ ಆ ಅಟ್ಯಾಕ್ ಅನ್ನ ಮಾಡಿದ ಸಂದರ್ಭದಲ್ಲಿ ರೌಡಿ ಶೀಟರ್ ಲಕ್ಷ್ಮಣ ಏನಿದ್ದಾನೆ ಇದನ್ನ ಓಪನ್ ಮಾಡಿ ಎಸ್ಕೇಪ್ ಹಾಕೋಕೆ ಮುಂದಾಗಿದ್ದಾನೆ. ಆದ್ರೆ ಇದನ್ನು ದುಷ್ಕರ್ಮಿಗಳನ್ನ ಸುತ್ತುವರೆದು ಅಟ್ಯಾಕ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ತೀವ್ರ ಗಾಯಗೊಂಡಿದ್ದಂತಹ ರೌಡಿ ಲಕ್ಷ್ಮಣ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಸುಬ್ರಹ್ಮಣ್ಯ ನಗರ ಆಗಿರ್ಬೋದು, ಮತ್ತೆ ಇಲ್ಲಿ ಸ್ಥಳಕ್ಕೆ ಶಶಿಕುಮಾರ್ ಉತ್ತರ ವಿಭಾಗದ ಡಿಸಿಪಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಕೊಲೆಯ ಹಿಂದ್ಗಡೆ ಸ್ಲಂಭರತ ಆತನ ಸಹಚರರು ಕೂಡ ಸಂಖ್ಯೆ ವ್ಯಕ್ತಪಡಿಸಲಾಗ್ತಿರುವಂತದ್ದು. ಮತ್ತೆ ಕುರಿಕೃಷ್ಣ ಆತನ ಜೊತೆ ಅಂದ್ರೆ ರೌಡಿ ಶೀಟರ್ ಲಕ್ಷ್ಮಣ ಜೊತೆ ಇದ್ದ ಸಹಚರರೇ ಕೆಲವೊಂದು ಇಂಟರ್ನಲ್ ಡಿಸ್ಟ್ರಿಬ್ಯೂಟ್ಸ್ ಸಮಸ್ಯೆಯಿಂದ ಆತನನ್ನ ಕೊಲೆ ಮಾಡಿದ್ದಾರೆ ಅಂತ ಈಗ ಪೊಲೀಸರು ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಎಲ್ಲ ಕೂಡ ಪೊಲೀಸರು ಒಂದು ನಾಕಾಬಂದಿಯನ್ನ ಹಾಕಿ ವೆರಿಫೈನ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ನಿಖರವಾಗಿ ರೌಡಿ ಶೀಟರ್ ಲಕ್ಷ್ಮಣನ ಯಾರು ಒಂದು ಹತ್ಯೆಯನ್ನ ಮಾಡಿದ ಬಗ್ಗೆ ನಿಖರವಾಗಿ ಮಾಹಿತಿ ಲಭ್ಯವಾಗಿಲ್ಲ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಏನು ರೌಡಿ ಶೀಟರ್ ಲಕ್ಷ್ಮಣ ಆಗಿರಬಹುದು, ಮತ್ತೆ ಏನು ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಿರ್ಲೆ ವರದರಾಜನ ಒಂದು ಬಂಧನವಾದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಲಕ್ಷ್ಮಣ ಕೂಡ ಇದಕ್ಕೆ ಒಂದು ಸುಪಾರಿಯನ್ನು ಅಂದ್ರೆ ಸಾಥನ ನೀಡ್ತಾ ಇದ್ದ ಹಿನ್ನೆಲೆಯಲ್ಲಿ ಆತನನ್ನ ಏನು ಮದ್ದೂರು ಬಳಿ ಅರೆಸ್ಟ್ ಅನ್ನ ಮಾಡಿ ಸಿಸಿ ಪೊಲೀಸರು ಕರ್ಕೊಂಡು ಬಂದು ಸದ್ಯ ಆತ ಬೇಲ್ ಮೇಲೆ ಹೊರಗಡೆ ಬಂದು ಓಡಾಡ್ಕೊಂಡಿದ್ದ. ಆದ್ರೆ ಆತ ಒಬ್ಬನೇ ಅಂದ್ರೆ ಆತನ ಈಗಾಗಲೇ ಸುಮಾರು ಈ ಒಂದು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ 15 ದಿನಗಳಿಂದ ರೌಡಿ ಶೀಟರ್ ಲಕ್ಷ್ಮಣನ ಒಂದು ಹತ್ಯೆ ಮಾಡಕ್ಕೆ ಸ್ಕೆಚ್ ಅನ್ನ ರೂಪಿಸಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದನ್ನ ಈ ಬರುವಂತಹ ಆತ ಓಡಾಡುವಂತಹ ಮಾರ್ಗವನ್ನ ಎಲ್ಲೋ ಒಂದು ಸ್ಕೆಚ್ ಅನ್ನ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆತ ಬರುವಂತಹ ಮಾರ್ಗವನ್ನ ಅಡ್ಡಗಟ್ಟಿ ಅಂದ್ರೆ ಇವತ್ತು ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆತನನ್ನ ಅಟ್ಯಾಕ್ ಮಾಡಿ ಅಂದ್ರೆ ಈ ಕಾರನ್ನ ಹಿಂಬಾಲಿಸಿಕೊಂಡು ಸುಮಾರು 8 ರಿಂದ 10 ಜನ ದುಷ್ಕರ್ಮಿಗಳು ಸುತ್ತುವರೆದು ಆತನನ್ನ ಹತ್ಯೆಯನ್ನ ಮಾಡಿರುವಂತದ್ದು. ನವಿತಾ, ಓಕೆ ಗಂಗಾಧರ್, ಅಂದ್ರೆ ಈಗ ಮಧ್ಯಾಹ್ನವೇ ಈ ಒಂದು ಹತ್ಯೆಯನ್ನ ನಡೆಸಲಾಗಿದೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಅಲ್ಲೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳು ಏನಾದ್ರೂ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದಾರಾ? ಹೇಗಾಯ್ತು, ಏನು, ಎಷ್ಟು ಜನ ಇದ್ರು, ಯಾವ ತರ ಇದ್ರು, ಯಾವ ಕಾರಲ್ಲಿ ಬಂದ್ರು ಅನ್ನೋದ್ರ ಬಗ್ಗೆ, ಜೊತೆಗೆ ಈಗಾಗಲೇ ಆತನ ಹಿನ್ನೆಲೆ ಬಗ್ಗೆ ಕೂಡ ಹೇಳೋದಾದ್ರೆ? ಎಸ್ ನವಿತಾ, ನೀವು ನೋಡಬಹುದು ಈ ರಸ್ತೆ ಏನು RMC ಯಾರ್ಡ್ ಕಡೆಯಿಂದ ಬರುವಂತಹ ರಸ್ತೆ ಇದು ಆ ಇಸ್ಕಾನ್ ಟೆಂಪಲ್ಗೆ ಒಂದು ಕನೆಕ್ಷನ್ ಆಗಿದೆ. ಅಂದ್ರೆ ಈ ಸಂಚಾರ ಏನು ಇದೆ ಇಲ್ಲಿ ವಾಹನ ಸಂಚಾರ ಮತ್ತೆ ಜನ ಓಡಾಡುವಂತಹ ತೀರಾ ವಿರಳ, ಅಂದ್ರೆ ಅಪರೂಪಕ್ಕೆ ಈ ವಾಹನಗಳು ಇಲ್ಲಿ ಓಡಾಡುವಂತದ್ದು. ಅಂದ್ರೆ ವಿರಳವಾಗಿ ವಾಹನಗಳು ಓಡಾಡ್ತವೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಟಾರ್ಗೆಟ್ ಮಾಡಿಕೊಂಡು ಅಂದ್ರೆ ಈ ಸ್ಥಳಕ್ಕೆ ಬಂದ ಕೂಡಲೇ ಅವರನ್ನ ಅಡ್ಡಗಟ್ಟಿರುವಂತದ್ದು. ದುಷ್ಕರ್ಮಿಗಳು ಎರಡೂ ಕಡೆ ಆತನನ್ನ ಅಡ್ಡಗಟ್ಟಿದ್ದಾರೆ. ಕೂಡಲೇ ಆತ ಏನು ರೌಡಿ ಶೀಟರ್ ಲಕ್ಷ್ಮಣ ಇದ್ದಾನೆ, ಆತ ಇಲ್ಲಿಂದ ಎಸ್ಕೇಪ್ ಆಗೋಕೆ ನಾನಾ ಪ್ರಯತ್ನಗಳನ್ನ ಪಟ್ಟಿದ್ದಾನೆ. ಅಂದ್ರೆ ಆತನ ಹಿನ್ನೆಲೆ ನೋಡಿದ್ರೆ ಆತನ ವಿರುದ್ಧ ಏನೋ ಕೊಲೆ ಬೆದರಿಕೆ ಕೊಲೆ ಆಗಿರ್ಬೋದು, ಮತ್ತೆ ಕಿಡ್ನಾಪ್ ಪ್ರಕರಣಗಳು ಸೇರಿದಂತೆ ಹಲವಾರು ಪ್ರಕರಣಗಳು ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಎಲ್ಲ ಕಡೆ ಸಿಸಿಬಿ ಇದ್ರಲ್ಲೂ ಕೂಡ ಅವರ ತನಿಖೆಯನ್ನ ಅವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಅದಲ್ಲದೆ ಇತ್ತೀಚೆಗಷ್ಟೇ ಅಲೋಕ್ ಕುಮಾರ್ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಆತನನ್ನ ಕರೆದು ವಾರ್ನಿಂಗ್ ಸಹ ಕೊಟ್ಟಿದ್ರು. ಅದು ಯಾವುದೇ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಒಂದು ಬೆದರಿಕೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದು. ಇದನ್ನ ಬೆನ್ನಲ್ಲೇ ಮಿರ್ಲೆ ವರದರಾಜನ್ಗೆ ಸಹಕಾರ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ರೌಡಿ ಶೀಟರ್ ರಾಮ ಸೈಲೆಂಟ್ ಆಗಿದ್ರು ಕೂಡ ಈಗ ಕ್ರೈಮ್ ಆಕ್ಟಿವಿಟೀಸ್ ನಲ್ಲಿ ತೋಡ್ಕೊಂಡಿದ್ದ. ಆ ಹಿನ್ನೆಲೆಯಲ್ಲಿ ಇದಲ್ಲದೆ ಆತನ ಸಹಚರರೇ ಅಂದ್ರೆ ರೌಡಿ ಶೀಟರ್ ಲಕ್ಷ್ಮಣ ಇದ್ದಾನೆ, ಆತನ ಜೊತೆಯಲ್ಲೇ ಗುರುಸ್ಕೊಂಡಿದ್ದಂತಹ ಆತನ ಸಹಚರರು ಕೆಲ ಡಿಸ್ಟ್ರಿಬ್ಯೂಟರ್ ಸಮಸ್ಯೆಗಳಿಂದ ಆತನನ್ನ ಈಗ ಕೊಲೆ ಮಾಡಿದ ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿಖರವಾಗಿ ಪೊಲೀಸರಿಂದ ಯಾವುದೇ ರೀತಿ ಮಾಹಿತಿ ತಿಳಿದು ಬಂದಿಲ್ಲ. ಅಂದ್ರೆ ಆತನನ್ನ ರೌಡಿ ಶೀಟರ್ ಲಕ್ಷ್ಮಣನ ಈ ರೀತಿ ಯಾರು ಕೊಲೆ ಮಾಡಿದ ಬಗ್ಗೆ ನಿಖರವಾಗಿ ಮಾಹಿತಿ ಬಂದಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಇದನ್ನ ಆತನ ಸಹಚರರೇ ಅಂದ್ರೆ ಸ್ಲಂಭರತ ಇರಬಹುದು, ಕೃಷ್ಣ ಸೇರಿದಂತೆ ಆತನ ಸಹಚರರು ಅದನ್ನ ಪ್ಲಾನ್ ಮಾಡಿ ಈ ಒಂದು ರಸ್ತೆಯಲ್ಲಿ ಆತ ಒಂದು ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿ ಕೊಲೆ ಮಾಡಿರಬಹುದು ಅನ್ನೋ ಶಂಕೆಯನ್ನು ಸದ್ಯ ವ್ಯಕ್ತಪಡಿಸುವಂತದ್ದು. ಸದ್ಯ ಉತ್ತರ ವಿಭಾಗದ ಡಿಸಿಪಿ ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಏನು ಸುಬ್ರಹ್ಮಣ್ಯ ನಗರ ಆಗಿರ್ಬೋದು, ನೀವು ನೋಡಬಹುದು ಪೊಲೀಸರು ಎಲ್ಲರೂ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ರೌಡಿ ಶೀಟರ್ ಲಕ್ಷ್ಮಣ ಅಂದ್ರೆ ಈ ಒಂದು ಕಾಲದಲ್ಲಿ ಆತ ರಾಮ ಲಕ್ಷ್ಮಣ ಅಂದ್ರೆ ಒಂದು ಅಂಡರ್ ವರ್ಲ್ಡ್ ಅಲ್ಲಿ ಅವನು ತನ್ನದೇ ಹೆಸರನ್ನ ಮಾಡಿದ್ರು. ರೌಡಿ ಶೀಟರ್ ಲಕ್ಷ್ಮಣ ಅಂದ್ರೆ ಇಡೀ ಬೆಂಗಳೂರಿನ ರೌಡಿಗಳು ಕೂಡ ಆತನನ್ನ ಭಯ ಬೀಳ್ತಾ ಇದ್ರು. ಆದ್ರೆ ಇದೀಗ ಮತ್ತೆ ಮಧ್ಯಾಹ್ನ ಅಂದ್ರೆ 12:45 ಇಲ್ಲಿ ಅಟ್ಯಾಕ್ ಅನ್ನ ಮಾಡಿ ಆತನನ್ನ ಈಗ ಸ್ತರಪರವಾಯಿತು ನೋಡಬಹುದು. ನೀವು ಗ್ಲಾಸ್ ಅಲ್ಲಿ ನೋಡಬಹುದು, ಆ ಗ್ಲಾಸ್ ಅಲ್ಲಿ ಆ ಒಳಗಡೆ ಎಲ್ಲ ಒಂದು ಬ್ಲಡ್ ರಕ್ತ ಇದೆ. ರೌಡಿ ಶೀಟರ್ ಲಕ್ಷ್ಮಣ ಒಮ್ಮೆಲೆ ಅಟ್ಯಾಕ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಕಾರಣ ಒಳಗಡೆ ಕೂಡ ರಕ್ತ ಎಲ್ಲ ಚಿಮ್ಮಿರುವಂತದ್ದು. ಆದ್ರೆ ಸ್ಥಳದಲ್ಲಿ ಆತ ಯಾರೋ ಕಿಚ್ಚಾಡಿದ್ದಾರೆ ಕೂಡಲೇ ಇಲ್ಲಿ ಅದು ಇಷ್ಟಾದ್ರೂ ಕೂಡ ಯಾರು ಸ್ಥಳೀಯರವನ ಸಂಪರ್ಕ ಬಂದಿಲ್ಲ ಅಂದ್ರೆ ಯಾರು ಕೂಡ ಗೊತ್ತಾಗಲಿಲ್ಲ. ಆದ್ರೆ ಇಲ್ಲಿ ಹತ್ಯೆಯಾದ ಬಳಿಕ ಎಲ್ಲ ಕೂಡ ಸತ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು, ಸುಬ್ರಹ್ಮಣ್ಯ ಪೊಲೀಸರು ಎಲ್ಲರೂ ಕೂಡ ಬಂದಿದ್ದಾರೆ. ಆದ್ರೆ ಈ ಒಂದು ಕಾರನ್ನ ಒಬ್ಬನೇ ಅಂದ್ರೆ ರೌಡಿ ಶೀಟರ್ ಲಕ್ಷ್ಮಣ ಇದ್ದಾನೆ, ಆತನೇ ಒಂದು ಕಾರನ್ನ ಡ್ರೈವ್ ಮಾಡ್ಕೊಂಡ್ ಬರ್ತಾ ಅಂತ ಹೇಳ್ತಾ ಇರುವಂತದ್ದು. ಈ ಒಂದು ದೃಶ್ಯವನ್ನ ನೋಡಿದ್ರೆ ಯಾವ ರೀತಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿದಾರೆ ಗೊತ್ತಾಗುತ್ತೆ. ಗ್ಲಾಸ್ ಗಳನ್ನ ಹೊಡೆದು ಲಾಕ್ ಅನ್ನ ಮುರಿದು ಆತನ ಕಾರಿನ ಒಳಗಡೆ
ಆತ ಏನು ಡ್ರೈವರ್ ಕೂತ್ಕೊಳ್ಳುವಂತ ಸೀಟನ್ನ ನೀವು ಒಂದ್ಸರಿ ನೋಡ್ಬೋದು ನವಿತಾ, ಯಾವ ರೀತಿ ರಕ್ತ ಎಲ್ಲ ಕಾರ್ ಪೂರ್ತಿ ಕೂಡ ಒಳಗಡೆ ರಕ್ತದಿಂದ ಅವರು ಮತ್ತೆ ಮಾರಕಾಸ್ತ್ರಗಳಿಂದ ಆತನ ಅಷ್ಟೊಂದು ಇದು ಸ್ಪಾಟ್ ಡೆತ್ ಆಗೋ ತರ ಅವರನ್ನ ಒಂದು ಹತ್ಯೆ ಮಾಡಿರುವಂತದ್ದು. ಸದ್ಯ ಈಗ ಎಲ್ಲ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು, ಎಲ್ಲ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ನಿಖರವಾಗಿ ಯಾವ ಗ್ಯಾಂಗ್ ಇವನನ್ನ ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈತ ಭೂಗತ ಅಂದ್ರೆ ಈ ಒಂದು ರೋಡಿಸ್ ಆಕ್ಟಿವಿಟೀಸ್ ಹೆಚ್ಚಾಗಿ ತೊಡ್ಕೊಂಡಿದ್ದ. ಮತ್ತೆ ಈ ಒಂದು ವೆಸ್ಟ್ ಅಂದ್ರೆ ಪಶ್ಚಿಮ ಒಂದು ಅನ್ನಪೂರ್ಣ ಲಿಮಿಟ್ಸ್ ಮಿರ್ಲೇವರ್ಧನ್ ಜೊತೆ ಹೆಚ್ಚು ಗುಡಿಸ್ಕೊಂಡು ಒಂದು ಕೊಲೆ ಬೆದರಿಕೆ ಆಗಿರಬಹುದು, ಭೂಕಂಪಕ್ಕೆ ಆರೋಪದಲ್ಲಿ ಈತ ಇತ್ತೀಚೆಗೆ ಬಂಧನವಾಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದ ನವಿತಾ. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.